ನಮಸ್ಕಾರ. ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ. ನಾನು ಭಾರ್ಗವಿ. ಇವತ್ತು ಅಗಸೆ ಸೊಪ್ಪಿನ ಚಟ್ನಿ ಮಾಡ್ತಿದ್ದೀನಿ. ಅದಕ್ಕೆ ಏನೇನು ಬೇಕು ಅಂದರೆ, ಅಗಸೆ ಸೊಪ್ಪು ಚೆನ್ನಾಗಿ ಅದನ್ನು ತೊಳೆದು ಇಟ್ಕೊಂಡಿದ್ದೀನಿ, ಒಂದು ಬಟ್ಲು, ದೊಡ್ಡ ಬಟ್ಲಲ್ಲಿ. ಸರಿ, ಇಂಗು ಸಾಸಿವೆ ಒಗ್ಗರಣೆ ಮಾಡಿ ಇಟ್ಕೊಂಡಿದ್ದೀನಿ, ಕೊನೆಯಲ್ಲಿ ಒಗ್ಗರಣೆ ಹಾಕೋಕ್ಕೆ. ಕಡಲೆಬೇಳೆ, ಉದ್ದಿನಬೇಳೆ, ಇಂಗು, ಕೊಬ್ಬರಿ ಒಂದು ಸ್ವಲ್ಪ. ಸರಿ, ಇಲ್ಲಿ ಬೆಲ್ಲ, ಉಪ್ಪು, ಒಂದು ಹುಣಸೆ ರಸ, ಒಂದು 4 ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಹುರ್ಕೊತೀನಿ. ನೋಡಿ, ಒಂದು ದಪ್ಪ ಒಂದು ಬಾಣಲೆ ಇಟ್ಟಿದ್ದೀನಿ, ಅದಕ್ಕೆ ಒಂಚೂರು ತುಪ್ಪ ಹಾಕಿದ್ದೀನಿ. ಸರಿ, ಸ್ಟವ್ ಕಮ್ಮಿ ಉರಿನಲ್ಲೇ ಇಟ್ಕೋಬೇಕು. ಸರಿ, ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ತೀನಿ. ಅದ್ರ ಜೊತೆಯಲ್ಲೇ ನಾನು ಮೆಣಸಿನ್ಕಾಯಿಯೂ ಹಾಕ್ತೀನಿ. ಈ ಮೆಣಸಿನ್ಕಾಯಿನ ಸ್ವಲ್ಪ ಮುರಿದು ಹಾಕ್ತಾಯಿದ್ದೀನಿ. ಎಲ್ಲ ಒಂದು ಚೆನ್ನಾಗಿ ಹುರ್ಕೊಳ್ಳೋಣ. ಕಮ್ಮಿ ಉರಿ ಮಾಡಿಕೊಂಡೇ ಹುರಿಬೇಕು, ನಿಧಾನಕ್ಕೆ ಹುರಿಬೇಕು. ನೋಡಿ, ಕಡಲೆಬೇಳೆ, ಉದ್ದಿನಬೇಳೆ ಆಗಿದೆ. ಇದನ್ನು ತೆಕ್ಕೋತೀನಿ ನಾನು. ಅದರಲ್ಲಿ ಎಷ್ಟು ತುಪ್ಪ ಇದೆಯೋ ಅಷ್ಟೇ ಸಾಕು. ಇವಾಗ ಈ ಅಗಸೆ ಸೊಪ್ಪು ಹಾಕ್ತೀನಿ, ಹಾಕಿ ಚೆನ್ನಾಗಿ ಬಾಡಿಸ್ತೀನಿ. ನೋಡಿ, ಇವಾಗ ಈ ಅಗಸೆ ಸೊಪ್ಪು ಬಾಡಿಸಿದ್ದೀನಿ. ತುಂಬ ಹೊತ್ತು ಬಾಡಿಸೋ ಅವಶ್ಯಕತೆಯೇ ಇಲ್ಲ. ಒಂದು ಬಟ್ಲು ಹಾಕಿದ್ದಕ್ಕೆ ನೋಡಿ ಇಷ್ಟ ಆಗಿದೆ. ಇವಾಗ ಇದಕ್ಕೆ ಸ್ವಲ್ಪ ಕೊಬ್ಬರಿ ಹಾಕ್ತೀನಿ. ಚೆನ್ನಾಗಿ ಕೊಬ್ಬರಿ ಹಾಕಿ ಒಂದು ಸ್ವಲ್ಪ ಬಾಡಿಸ್ತೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕೊಬ್ಬರಿ ಹಾಕಿ, ಪರವಾಗಿಲ್ಲ. ನೋಡಿ, ಈಗ ಉಪ್ಪು ಮತ್ತು ಒಂಚೂರು ಬೆಲ್ಲ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಬಾಡಿಸಿ ಇವಾಗ ಒಂದು ಸ್ವಲ್ಪ ಹುಣಸೆ ಹಣ್ಣು ರಸ ಹಾಕ್ತೀವಿ. ತುಂಬ ಏನು ಬೇಡ, ಸ್ವಲ್ಪ ಹಾಕ್ತೀವಿ ಸಾಕು. ಇವಾಗ ಸ್ಟವ್ ಆಫ್ ಮಾಡ್ತೀನಿ, ಇದಾರಕ್ಕೆ ಬಿಡ್ತೀನಿ. ಕಡಲೆಬೇಳೆ, ಉದ್ದಿನಬೇಳೆ, ಇಂಗು, ಮೆಣಸಿನ್ಕಾಯಿ ಇಷ್ಟು ಹಾಕಿದ್ದು ನಾನಿವಾಗ ಮೊದಲು ಮಿಕ್ಸಿಗೆ ಹಾಕ್ಕೋತೀನಿ, ನೀರೆಲ್ಲ ಹಾಕಲ್ಲ. ನೋಡಿ, ಈ ಥರ. ನೋಡಿ, ಇವಾಗ ಇದು ಇಷ್ಟು ಪುಡಿ ಆದರೆ ಸಾಕು. ಈಗ ಅದನ್ನು ಈ ಕೊಬ್ಬರಿ ಮತ್ತು ಅಗಸೆ ಸೊಪ್ಪನ್ನ ಹುರ್ಕೊಂಡಿದ್ನಲ್ಲ ಅದನ್ನು ಹಾಕಿಬಿಟ್ಟು ಸ್ವಲ್ಪ ಮಿಕ್ಸಿಗೆ ಹಾಕ್ತೀನಿ. ಆಮೇಲೆ ನೀರು ಹಾಕ್ತೀನಿ. ಸ್ವಲ್ಪ ಹೀಗೆ ಮಿಕ್ಸಿಗೆ ಹಾಕಿ ನೋಡಿ, ಈ ಥರ ಆದಾಗ ಒಂದು ಸ್ವಲ್ಪ ನೀರು ಹಾಕಿ, ತುಂಬ ನೀರೇನು ಬೇಡ, ಸ್ವಲ್ಪ ನೀರು ಹಾಕಿ ಎಷ್ಟು ಗಟ್ಟಿಯಾಗಿ ರುಬ್ಬೋಕ್ಕಾಗುತ್ತೋ ಅಷ್ಟು ಗಟ್ಟಿಯಾಗಿ ರುಬ್ಕೊಳ್ಳಿ. ನೋಡಿ, ಇಷ್ಟು ನುಣ್ಣಗೆ, ಇಷ್ಟು ಗಟ್ಟಿಯಾಗೆ ನಾನು ರುಬ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಇರುತ್ತೆ. ಇವಾಗ ಈ ಬೌಲ್ಗೆ ತೆಕ್ಕೋತೀನಿ. ನೋಡಿ, ಅಗಸೆ ಸೊಪ್ಪಿನ ಚಟ್ನಿ ರೆಡಿ ಆಯಿತು. ಇದಕ್ಕೊಂದು ಒಗ್ಗರಣೆ ಹಾಕ್ತೀನಿ. ಒಗ್ಗರಣೆ ಮಾಡಿ ನಾನು ತಣ್ಣಗೆ ಮಾಡಿ ಇಟ್ಕೊಂಡಿದ್ದೀನಿ. ಸರಿ, ಅಗಸೆ ಸೊಪ್ಪಿನದು ಚಟ್ನಿ ರೆಡಿ ಆಯಿತು. ನಿಮ್ಮ ಮನೆಯಲ್ಲೂ ಹೀಗೆ ಮಾಡ್ಕೊಂಡು ತಿನ್ನಿ, ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಅನ್ನ ಕಲಿಸ್ಕೊಂಡು ತಿನ್ನೋಕ್ಕೆ, ಚಪಾತಿಗೆ ಮತ್ತು ದೋಸೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನೋಡಿ, ಎಷ್ಟು ನುಣ್ಣಗೆ, ಎಷ್ಟು ಚೆನ್ನಾಗಿದೆ. ಎಷ್ಟು ಕಡಿಮೆ ನೀವು ನೀರು ಹಾಕ್ತಿರೋ ಅಷ್ಟು ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಮತ್ತು ಇವಾಗ ಮಾಡಿದ್ದೆ, ಬೆಳಗ್ಗೆ ಮಾಡಿದೆ ಮತ್ತು ರಾತ್ರಿ ಅಷ್ಟೊತ್ತಿಗೆ ಹಳಸೋಗುತ್ತೆ. ನಾನು ಫ್ರಿಡ್ಜಲ್ಲಿ ಇಟ್ಕೊಂಡು ತಿಂತೀನಿ. ಬೇಡ, ಫ್ರಿಡ್ಜಲ್ಲಿ ಇಡೋದು ನನಗನ್ಸೋ ಪ್ರಕಾರ ಜಾಸ್ತಿ ಫ್ರಿಡ್ಜಲ್ಲಿ ಇಡೋದು ಬೇಡ. ನಿಮ್ಗೆ ಆ ಥರ ಹಳಸೋಗುತ್ತೆ ಇದು ಅಂತಂದರೆ ನೀವು ಅದನ್ನು ಒಂದು ಸ್ವಲ್ಪ ನೀರು ಹಾಕಿ ಒಂದು ಸರ್ತಿ ಕುದಿಸಿಟ್ಕೊಳ್ರಿ. ಧಾರಾಳವಾಗಿ ರಾತ್ರಿ ತನಕ ಇರುತ್ತೆ. ನಿಮ್ಮನೆಯಲ್ಲೂ ಹೀಗೆ ಮಾಡಿಕೊಂಡು ಸರಿ ತಿಂದು ನನಗೆ ತಿಳಿಸಿ ಹೇಗೆ ಬಂತು ಅಂತ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.